ಇದೇ ನಿಂಗಪ್ಪ ಇಷ್ಟು ದೊಡ್ಡ ಪಟ್ಟಿ ಯಾವತ್ತೂ ಇಲ್ಲೇದಿದ್ದು. ಸೀನನ್ ಮದುವೆಗೆ ಯಾರನ್ನು ಕರೆಯೋಕ್ಕಾಗ್ಲಿಲ್ವಲ್ಲ, ತುಂಬಾ ಬೇಕಾದವ್ರಿಗೆ ಒಂದು ಊಟ ಮಾಡ್ಕೊಂಡವ್ರೆ. ಏನಂದೆ? ಸೀನಣ್ಣನ ಮದ್ವೆನಾ? ನಮ್ಗೆ ಯಾರಿಗೂ ತಿಳಿಸ್ದೆ, ಯಾರನ್ನು ಕರೆದೆ ಮದುವೆ ಮಾಡ್ಕೊಂಡ್ಬಿಟ್ಟ. ನಮ್ಗೆ ಏನ್ ಹೇಳಿದ ಗೊತ್ತಾ? ಇರ್ಲಿ ಫೋನ್ ಮಾಡಿ ದಬಾಯಿಸ್ತೀನಿ. ಹಲೋ, ಏನ್ ಸೀನಣ್ಣ ಇಂಥ ಕೆಲಸ ಮಾಡ್ಬೋದಾ ನೀನು? ಸೀನಣ್ಣ ಅಲ್ವಾ? ಸೀನಣ್ಣ ಅಲ್ಲ, ಜಟ್ಟಿ ಸ್ಪೀಕಿಂಗ್. ಜಟ್ಟಿನ? ಏನು ಇಲ್ಲ, ಅಯ್ಯಂಗಾರು ಫೋನ್ ಮಾಡಿದ್ರು ಅಂತ ಹೇಳ್ಬಿಡಿ. ಆಯ್ತು ಹೇಳ್ತೀನಿ. ಯಜಮಾನ್ರು ಸಿಗ್ಲಿಲ್ವಾ? ಸಿಗ್ಲಿಲ್ಲ, ಎಲ್ಲೋ ಹೋಗಿದಾರಂತೆ. ಸಿಕ್ಕಿದ್ರೆ ಚೆನ್ನಾಗಿ ದಬಾಯಿಸ್ಬಿಡ್ತಿದ್ದೆ. ಬಿಡ್ಬೇಡಿ, ಚೆನ್ನಾಗಿ ದಬಾಯಿಸಿ. ಹಾ ನಿಂಗಪ್ಪ, ಇವ್ರು ಯಾರು? ಸರ್ ಹೋಯ್ತು, ನಮ್ ಯಜಮಾನ್ರು ಏನ್ರಲ್ಲವ್ರ. ಓ ಹೌದಾ, ನಮಸ್ಕಾರಮ್ಮ. ನಮಸ್ಕಾರ. ನಾಳೆ ನಿಮ್ಮ ಮನೇಲಿ ಊಟ ಇಟ್ಕೊಂಡಿದ್ದೀರಿ ಅಂತ ಕಾಣುತ್ತೆ. ನಿಮ್ಮಂತ ಒಳ್ಳೆ ಸ್ನೇಹಿತನ ಇಟ್ಕೊಂಡು ಒಬ್ಬರ ಮದ್ವೆ ಕರಿದೆ, ಒಂದು ಸಿಹಿ ಊಟನ ಹಾಕ್ಸಿಲ್ಲ, ಒಂದು ಖಾರ ಊಟನ ಹಾಕ್ಸಿಲ್ಲ ಅಂತ ನನಗೂ ಅವ್ರಿಗೂ ಫೋನಲ್ಲಿ ದೊಡ್ಡ ಜಗಳ. ಹೌದಾ? ಆಮೇಲೆ ಅವರೇ ಒಪ್ಕೊಂಡು ನಿಂಗಪ್ಪನ್ ಕರ್ಕೊಂಡು ಹೋಗಿ ಅಯ್ಯಂಗಾರ್ ಅಂಗಡಿಲಿ ನಿಂಗೆ ಏನೇನ್ ಬೇಕೋ ಎಲ್ಲ ತಗೊಂಡ್ ಬಾಂದ್ರು. ಸರಿ ಅಯ್ಯಂಗಾರೆ, ನಾಳೆ ಊಟಕ್ಕೆ ಬರೋದ್ ಮರಿಬೇಡಿ. ಖಂಡಿತ ಬರ್ತೀನಿ. ಆಮೇಲೆ ಬಿಲ್ ಎಷ್ಟಾಯ್ತು? ಬಿಲ್ಲ ನೋಡಿ, 5,026 ರೂಪಾಯಿ 80 ಪೈಸೆ. ನೀವೇನು ಯೋಚನೆ ಮಾಡ್ಬೇಡಿ, ಇದು ಸೀನಣ್ಣ ಅಂಗಡಿ ಇದ್ದ ಹಾಗೇನೆ. ನಾನು ಅವ್ರ ಹತ್ರ ತಗೊಳ್ತೀನಿ ದುಡ್ಡನ್ನ. ಆಯ್ತಾಯ್ತು. ರೇಟ್ ಎಷ್ಟು? ಈಗೆಲ್ಲ ರೇಟ್ ಜಾಸ್ತಿ ಆಗಿದೆ. ನೋಡಕ್ ಡಬಲ್ ಸೈಜ್ ಇದ್ದೀರಾ, 4 ಪಟ್ಟು ಜಾಸ್ತಿ ಕೊಡ್ಬೇಕು. ಫುಲ್ ನೈಟು ಇಲ್ಲ ಕಾಲ್ ಶೀಟು? ಅಂತ ಕೆಲಸ ಏನಿಲ್ಲಪ್ಪ, ಸುಮ್ನೆ ಮಾತಾಡೋಕೆ ಹೇಳು. ಬರೀ ಮಾತಾಡೋ ಕೇಸು. ಓ ಅದಾ? 1,000 ರೂಪಾಯಿ ಕೊಡಿ, ಕರ್ಕೊಂಡು ಹೋಗಿ. ಕ್ಯಾಪ್ಟನ್, ಈಗ ಸರಿಯಾಗಿ ಸಿಕ್ಬಿದ್ದೆ. ಅವತ್ ನೀನ್ ನನ್ನ 420 ಅಂದೆಲ್ಲ, ನೋಡ್ಕೋತೀನಿ ಒಂದ್ ಕೈನ. ನಡಿಯೋ. ಹೋಗೋಣ ಮೇಡಮ್. ನಾನು ಏನ್ ಸುಮ್ನೆ ನಿಂತ್ಬಿಟ್ರಿ, ಬನ್ನಿ ಸಾಕು. ನೀನು ಸೀನಾ ಬಾಮ್ಮ. ಏನು ಸುಜಾತ, ಸುಜಾತ ಮದುವೆ ವಯಸ್ಸಿಗೆ ಬಂದಿರೋ ಮಗಳನ್ನ ಇಟ್ಕೊಂಡು ಈ ವಯಸ್ಸಿನಲ್ಲಿ ಇವ್ರಿಗೆ ಏನ್ ಬಂತು ಕರ್ಮ. ಅವ್ರ ಅದ್ರ ಬುದ್ಧಿ ಹೇಳ್ಬಾರ್ದ ಸೀನಣ್ಣ?